ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಾಗಡಿ ಗೇಟ್ನಲ್ಲಿ ಸರ್ಕಾರಿ ಬಸ್ ನಿಲ್ದಾಣದ ಜಾಗ ಹಾಗೂ ನಾಮಫಲಕಗಳನ್ನು ಖಾಸಗಿ ಕಾಲೇಜಿನ ಆಡಳಿತ ಮಂಡಳಿ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ವಕೀಲರು ಹಾಗೂ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ಪುರುಷೋತ್ತಮ್, ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣದ ಜಾಗವನ್ನು ಖಾಸಗಿ ಕಾಲೇಜು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಬಸ್ ನಿಲ್ದಾಣದ ನಾಮಫಲಕದಲ್ಲಿ ಚಿಕ್ಕಹಾಗಡಿ ಗೇಟ್ ಜೊತೆಗೆ ಕಾಲೇಜಿನ ಹೆಸರನ್ನು ಸೇರಿಸುವುದು ಹಾಗೂ ಸಾರ್ವಜನಿಕ ಫುಟ್ಪಾತ್ನಲ್ಲಿ ಉದ್ಯಾನವನ ನಿರ್ಮಿಸಿರುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಚಿಕ್ಕಹಾಗಡಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಧೂಮಪಾನ ಮಾಡುವುದು, ವಾಹನಗಳನ್ನು ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿ ಗುಂಪುಗೂಡುವುದು ಹಾಗೂ ರಸ್ತೆ ಬದಿಯಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲುಗಡೆ ಮಾಡುವುದರಿಂದ ಶಾಲಾ ವಾಹನಗಳು, ಗ್ರಾಮಸ್ಥರು, ಮಹಿಳೆಯರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥಿ ಅನುರಾಧ ತಿಳಿಸಿದರು. ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಸಂಸ್ಥಾಪಕ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿ ಮಾತನಾಡಿ, ಅಲಯನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡಲೇ ಸಮಸ್ಯೆ ಪರಿಹರಿಸಬೇಕು, ಇಲ್ಲವಾದರೆ ಸಾರ್ವಜನಿಕರನ್ನ ಒಗ್ಗೂಡಿಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿ, ವಕೀಲ ಪುರುಷೋತ್ತಮ್, ಅನುರಾಧ, ಶಶಿ, ಜನಧನಿ, ಸೌಮ್ಯ, ಹೋರಾಟಗಾರ ಸೋಲೂರು ಮಹೇಶ್, ಶ್ರೀನಿವಾಸ್, ಸ್ಥಳೀಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆ ಹೆದ್ದಾರಿಯಲ್ಲಿ ಚಿಕ್ಕಹಾಗಡಿ ಬಸ್ ನಿಲ್ದಾಣವನ್ನು ಇವತ್ತು ನೋಡ್ರೆ ಇದೇನು ಖಾಸಗೀಕರಣ ಆಗಿಬಿಟ್ಟಿದೆ ಅನಿಸುತ್ತೆ. ನೋಡಿರ್ಬೋದು, PW ಅನುದಾನದಲ್ಲಿ ಈ ಬಸ್ ತಂಗು ನಿಲ್ದಾಣ ಆಗಿದೆ. ಈ ತಂಗು ನಿಲ್ದಾಣದಲ್ಲಿ ಖಾಸಗಿ ಬೋರ್ಡ್ಗಳನ್ನು ಬಳಸೋದು, ಅಲಯನ್ಸ್ ವಿದ್ಯಾಲಯ ಅಂತ ನಾಮಫಲಕವನ್ನು ಬಳಸೋದು ಮಾಡಿದ್ದಾರೆ. ಅದೇ ರೀತಿ ಫುಟ್ಪಾತ್ ನೀವು ನೋಡಿರ್ಬೋದು, ಬೇರೆ ಕಡೆಗಳಲ್ಲೆಲ್ಲ ಫುಟ್ಪಾತು ಅತಿ ಶೀಘ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಬೆಳಗ್ಗೆ ಅಂದರೆ ಸಾಯಂಕಾಲ ಅಂದರೆ ಬೆಳಗ್ಗೆ ಮಾಡಿಕೊಂಡು ತೆರವು ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿರುವ ಫುಟ್ಪಾತ್ ಕಣ್ಣು ಕಾಣಿಸ್ಲಿಲ್ವಾ? ಸಾಹುಕಾರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಆಗ್ತಾಯಿದೆ ಸರ್ಕಾರದಲ್ಲಿ. ಈ ಕೂಡಲೇ ಆನೇಕಲ್ ಹೆದ್ದಾರಿಯಲ್ಲಿರುವಂಥ ಚಿಕ್ಕಹಾಗಡಿ ಗ್ರಾಮದ ಬಸ್ ನಿಲ್ದಾಣವನ್ನು ಖಾಸಗೀಕರಣ ಬೋರ್ಡ್ಗಳನ್ನು ಅಳವಡಿಸಿರುವಂಥ ನಾಮಫಲಕಗಳನ್ನು ಈ ಕೂಡಲೇ ತೆರವು ಮಾಡಬೇಕು. ಅದೇ ರೀತಿ ಫುಟ್ಪಾತ್ ಆಕ್ರಮಣ ಮಾಡ್ಕೊಂಡಿದ್ದಾರೋ ಆ ಫುಟ್ಪಾತ್ ಈ ಕೂಡಲೇ ತೆರವಾಗಬೇಕು. ಪಾದಚಾರಿಗಳಿಗೆ ಓಡಾಡೋದು ದಾರಿ ಮಾಡಿಕೊಡ್ಬೇಕು. ಇವತ್ತೇನೋ ಈ ಕಾಲೇಜಲ್ಲಿ ಯಾವುದನ್ನ ಕಾರ್ಯಕ್ರಮ ಆಗಿದೆ ಅಂದರೆ ಈ ಗ್ರಾಮಸ್ಥರು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಆ ರೀತಿ ಆಗ್ತಾಯಿದೆ. ಗ್ರಾಮಸ್ಥರು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ಇದು ಬಸ್ ಸ್ಟಾಪ್ ಆಗಿದ್ರೆ ಇದನ್ನು ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಈ ಕೂಡಲೇ ತೆರವಾಗಬೇಕು. ಅವರಿಗೆ ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕು. ತೆರವುಗೊಳಿಸಿಲ್ಲ ಅಂದರೆ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ. ನೂರಾರು ವರ್ಷಗಳಿಂದ ಕಾಲದಿಂದ ಚಿಕ್ಕಹಾಗಡಿ ಗೇಟ್ ಏನಿದೆ, ಇದಕ್ಕೆ ಇತ್ತೀಚೆಗೆ ಬಂದಂಥ ಅಲಿಯನ್ಸ್ ಗೇಟು ಸರ್ಕಾರದ ಸ್ವತ್ತಿಗೆ ಅವರ ಹೆಸರನ್ನು ಹಾಕ್ಕೊಂಡು ಅಕ್ರಮವಾಗಿ ಚಿಕ್ಕಹಾಗಡಿ ಗೇಟ್ಗೆ ಅವರು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಹಾಕ್ಕೊಂಡಿದ್ದಾರೆ. ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರ್ಕೊಂಡಿದ್ವಿ. ಜೊತೆಗೆ ಇವತ್ತು ಈ ಬಸ್ಸು ಈ ಅಲಿಯನ್ಸ್ ಗೇಟ್ನಿಂದ ನೋಡಿ ನಮ್ಮ ಎಡ ಬಲ ಎಲ್ಲ ಫುಟ್ಪಾತನ್ನು ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಸಂಜೆ ಆದರೆ ಚಿಕ್ಕಹಾಗಡಿಗೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಈ ಅಲಿಯನ್ಸ್ ಯೂನಿವರ್ಸಿಟಿಯ ಅವ್ಯವಸ್ಥೆ ಆಗಿದೆ. ಮತ್ತು ಇವತ್ತು ನಮ್ಮ ಸ್ಥಳೀಯ ಆಡಳಿತವಾದ ಗ್ರಾಮ ಪಂಚಾಯತಿ ಎರಡೂ ಕಡೆ ಇವತ್ತು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಜಾಗಗಳನ್ನು ಕೂಡ ಕಬ್ಜೆ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಸಾಂಕೇತಿಕವಾಗಿ ಬಸ್ ನಿಲ್ದಾಣವನ್ನು ತೆಗಿಬೇಕು ಅಂತೇಳಿ ಹೇಳಿದ್ದೀವಿ. ಮುಂದೆ ತೆಗೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ನಾವು ಸಾವಿರಾರು ಜನ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ. ಮತ್ತು ಪೊಲೀಸ್ನವರು ಇಲ್ಲೇ ಇದ್ದಾರೆ, ದಯಮಾಡಿ ನೋಡಿ ಎಡ ಮತ್ತು ಬಾಲ್ಭಾಗದಲ್ಲಿ ಯಾವುದೇ ಸಾರ್ವಜನಿಕರು ಓಡಾಡೋಕ್ಕೆ ಆಗ್ತಾಯಿಲ್ಲ. ಇವೆಲ್ಲವನ್ನು ಕೂಡ ಕಬ್ಜೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ವಾಹನಗಳನ್ನು ಕಾಲೇಜಿನ ಒಳಗಡೆ ಮಾಡ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಚಿಕ್ಕಹಾಗಡಿ ಗ್ರಾಮಕ್ಕೆ ಒಂದೇ ₹1 ಕೂಡ ಅನುಕೂಲ ಮಾಡಿಕೊಡದೇ ಇರುವಂಥ ಯೂನಿವರ್ಸಿಟಿಯವರು ಚಿಕ್ಕಹಾಗಡಿಯನ್ನು ಬಳಸ್ಕೊಂಡು ಇವತ್ತು ಸರ್ಕಾರಿ ದುಡ್ಡಲ್ಲಿ ಮಾಡಿರುವಂಥ ಬಸ್ ಸ್ಟಾಪ್ನ ಇವರು ಖಾಸಗಿಯವರು ನಾಮಫಲಕ ಹಾಕ್ಕೊಂಡಿದ್ದಾರೆ. ಇವರು ನಾಮಫಲಕ ಹಾಕ್ಕೊಳ್ಳೋದಕ್ಕೆ ಪಂಚಾಯತಿನಲ್ಲಿ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಸರ್ಕಾರದಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಟ್ಯಾಕ್ಸ್ ಕಟ್ಟಿದ್ದಾರಾ? ಇವ್ರು ಸರ್ಕಾರಕ್ಕೆ ಈ ಬೋರ್ಡ್ ಹಾಕೊಳ್ಳೋಕೆ ಟ್ಯಾಕ್ಸ್ ಕಟ್ಟೋದಿರಲಿ, ಅಲ್ಲಿ ಅಲಯನ್ಸ್ ಕಾಲೇಜ್ ಅವರು ಏನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಲ್ಲ ವರ್ಷದ್ದು 4-5 ಕೋಟಿ ಹಂಗೆ ಬ್ಯಾಲೆನ್ಸ್ ಇದೆ.
ಅದನ್ನೇ ಕಟ್ಟಿಲ್ಲ. ಈ ಥರ ಅವ್ಯವಹಾರಗಳು ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಜನರಿಗೆ ಈ ಥರ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡ್ತಾ ಇದೆ. ಈ ಕೂಡಲೇ ಈ ಬಸ್ ಸ್ಟಾಪನ್ನು ತೆರವು ಮಾಡಿಸ್ಬೇಕು. ಅವರು ಈ ರಸ್ತೆಗಳಲ್ಲಿ ಗಾಂಜಾಗಳು ಹೊಡ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ರೋಡ್ಗಳಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡು ನಾವು ಹೋಗೋದಕ್ಕೆ ಬರೋದಕ್ಕೆ ಅಡ್ಡಪಡಿಸ್ಕೊಂಡು ಈ ರೀತಿ ಪಾದಾಚಾರಿಗಳಿಗೆ ರೋಡ್ ಬಿಡ್ದಿರಾ ತೊಂದರೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಇವರೇ ಸ್ಟೂಡೆಂಟ್ ಅಲ್ವಾ, ಸ್ಟೂಡೆಂಟ್ ಇವರೇ ಅಲ್ವಾ, ಇವ್ರ ಪಾರ್ಕಿಂಗು ಇನ್ನೊಂದು ಅವ್ರಿಗೆ ಒಳಗಡೆ ಮಾಡ್ಕೊಳ್ಳಿ, ಹೊರಗಡೆ ಮಾಡಬೇಕು. ಆಮೇಲೆ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನು ತೆರವು ಮಾಡಿ ಅಂತೇಳಿ. ಆದರೂ ಕೂಡ ಇದುವರೆಗೂ ತಗೊಂಡಿಲ್ಲ. NCR ಮಾಡಿಸಿದ್ದೀನಿ, ಆದರೂ ಮಾಡಲಿಲ್ಲ. ಹಂಗಾಗಿ ಇದು ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಲೇಜಿನವ್ರಿಗೆ. ಈ ಕೂಡಲೇ ಈ ಬೋರ್ಡನ್ನು ತೆರವು ಮಾಡಬೇಕು. ನಿನ್ನೆಯಿಂದ ತೆರವು ಮಾಡ್ತೀವಿ, ದಯವಿಟ್ಟು ಪ್ರೊಟೆಸ್ಟ್ ಮಾಡಬೇಡಿ ಅಂತಾರೆ. ಕಾಮನ್ ಸೆನ್ಸ್ ಬೇಡವಾ? ತೆಗಿಬೇಕಲ್ವಾ? ಎಷ್ಟೊತ್ತು ಬೇಕಿದ್ದು ತೆಗಿಬೇಕಲ್ವಾ? ತೆಗಿದಿರ ಸುಮ್ಮನೆ ಅವ್ರ ಕೈಲಿ ಫೋನ್ ಮಾಡಿಸೋದು, ಇವ್ರ ಕೈಲಿ ಫೋನ್ ಮಾಡಿಸೋದು, ಈ ಥರ ಮಾಡ್ತಾ ಇದ್ದಾರೆ. ಇದು ಬೆದರಿಕೆ ಹಾಕೋದು. ಏನು ಮಾಡ್ತಾರೆ ಇವರು ಅಂತ. ಹಂಗಾಗಿ ನಾವು ಬೆದರಿಕೆಗೆಲ್ಲ ಬಗ್ಗೋರಲ್ಲ, ಹೇಳ್ಬಿಡಿ ಅವ್ರಿಗೆ. ದಯವಿಟ್ಟು ನಿಮ್ಮ ಹತ್ರ ನಿಮ್ಮ ಬೆದರಿಕೆಗಳೇನಿದ್ರು ಕಾಲೇಜ್ ಒಳಗಡೆ ಇಟ್ಕೊಳ್ಳಿ, ಹೊರಗಡೆ ಅಲ್ಲ. ಹೊರಗಡೆ ಬಂದರೆ ನಾವು ಸ್ಥಳೀಯರು, ಇಲ್ಲಿ ನಾವು ಹುಟ್ಟಿದಾಗಿಂದ ಬದುಕ್ತಾ ಇದ್ದೀವಿ. ಇಲ್ಲಿ ಏನಾದರೂ ತೊಂದರೆ ಮಾಡಿ ಈ ಥರ ಅವ್ಯವಹಾರಗಳು ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾಕಂದರೆ ಕಾಲೇಜ್ ಒಳಗಡೆ ಏನೇನು ಅವ್ಯವಹಾರಗಳು ಆಗ್ತಾ ಇದ್ದೇವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿತ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ಮಾಡ್ತೀವಿ. ಇದು ಎಚ್ಚರಿಕೆ ಅವ್ರಿಗೆ.